ಕೊನೆಗೂ ಕೂಡ ಡಿಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರು ಮುಖಾಮುಖಿಯಾಗಿದ್ದಾರೆ. ದೆಹಲಿಯಲ್ಲೇ ನಡೀತಾ ಇರುವಂತಹ ಮತ ಚೋರಿ ವಿರುದ್ಧವಾಗಿ ಈಗಾಗಲೇ ಪ್ರತಿಭಟನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೋಡಿ ಇಬ್ರು ಕೂಡ ಮುಖಾಮುಖಿ ಆಗಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಮತ ಚೋರಿ ವಿರುದ್ಧವಾಗಿ ಈಗಾಗಲೇ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪ್ರತಿಭಟನೆಯ ಸಮಾವೇಶಕ್ಕೆ ಮುನ್ನ ಎಐಸಿಸಿ ವತಿಯಿಂದಾಗಿ ಭೋಜನ ಕೂಟವನ್ನು ಕೂಡ ಏರ್ಪಡಿಸಲಾಗಿತ್ತು. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಕೂತ್ಕೊಂಡಿದ್ರು. ಭೋಜನದ ಸಂದರ್ಭದಲ್ಲಿ ಆಗಮಿಸ್ತಾರೆ ಡಿಕೆ ಶಿವಕುಮಾರ್. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹಸ್ತಲಾಘವನ್ನ ಮಾಡ್ತಾರೆ. ಕಳೆದ 2-3 ತಿಂಗಳಿನಿಂದಲೂ ಕೂಡ ಡಿಕೆಶಿ ಅವರ ಭೇಟಿಗೆ ಅವಕಾಶವನ್ನ ರಾಹುಲ್ ಗಾಂಧಿ ಕೊಟ್ಟಿರೋದಿಲ್ಲ. ಬಹಳಷ್ಟು ಬಾರಿ ಹಂಗೆ ಬರಿಗೈನಲ್ಲಿ ಬರ್ತಾರೆ, ಮುಖಾಮುಖಿ ಆಗಿರೋದಿಲ್ಲ. ರಾಹುಲ್ ಗಾಂಧಿ ಮತ್ತು ಡಿಕೆಶಿ ಅವರ ಭೇಟಿ ಆಗಿರೋದಿಲ್ಲ. 4-5 ಬಾರಿ ದೆಹಲಿಗೆ ತೆರಳಿದ್ರು ಕೂಡ ನಿರಾಸೆಯಿಂದ ವಾಪಸ್ ಆಗಿದ್ರು. ಬಟ್ ಇವತ್ತು ರಾಹುಲ್ ಗಾಂಧಿ ಅವರನ್ನ ಮಾತನಾಡಿಸಿದ್ದಾರೆ. ಇಬ್ರು ಕೂಡ ಹಸ್ತಲಾಘವ ಮಾಡಿಕೊಂಡಿದ್ದಾರೆ. ವಿಶಸ್ಸನ್ನ ಕೂಡ ಮಾಡಿರುವಂಥದ್ದು. ಈಗಾಗಲೇ ಹೇಗಿದ್ದೀರಿ, ಹೀಗೆ ಬಹಳಷ್ಟು ಈಗಾಗಲೇ ಸಮಾಲೋಚನೆಯನ್ನು ಕೂಡ ನಡೆಸಿರುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಅವರ ಪಕ್ಕದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಕೂತಿದ್ರು. 4-5 ಸಲ ನೋಡಿ ಡಿಕೆಶಿ ಅವರು ಭೇಟಿ ಆಗಬೇಕು ಅಂತ ಹೇಳಿ ಹೋಗ್ತಾರೆ ರಾಹುಲ್ ಗಾಂಧಿ ಅವರನ್ನ. ಬಟ್ ಕೆಲವೊಂದು ಕಾರಣಗಳಿಂದಾಗಿ ಅವರು ಭೇಟಿ ಆಗಿರುವುದಿಲ್ಲ. ಬಟ್ ಇವತ್ತು ಇಬ್ರು ಕೂಡ ಹಸ್ತಲಾಘವವನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಸ್ವಲ್ಪ ಸ್ಮೈಲ್ ಕೂಡ ಮಾಡ್ತಾ ಇದ್ದಾರೆ. ಡಿಕೆಶಿ ಅವ್ರಿಗೆ ಬಹಳ ಖುಷಿಯಾಗಿರುವಂತಹ ರೀತಿಯಾಗಿ ಕಾಣಿಸ್ತದೆ. ಅಂತೂ ಇಂತೂ ಸಿಕ್ಕಿದ್ರಿ ಇವತ್ತು, ಅಥವಾ ಏನೋ ಒಂದು ಶುಭ ಸೂಚನೆಗಳು ಕೂಡ ಇದ್ರೂ ಇರಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ಸಂತೋಷ್, ಡಿಕೆಶಿ ಅವರು ಎಂಟ್ರಿ ಹಾಕ್ತಿದ್ದಾಗಲೇ ಒಂದು ಕಡೆ ಪಿಕ್ಚರ್ ಕೂಡ ಗಮನಿಸ್ತಾ ಇದ್ವಿ. ಫುಲ್ ಡಿಕೆಶಿ ಅವರೇ ಮುಂದಿನ ಸಿಎಂ ಅಂದಾಗ ಅವರ ಮುಖದಲ್ಲಿ ನಗು ಹಾಗೆ ಹರಳುಬಿಡಿತ್ತು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಆಗಿದ್ದಾರೆ. ಜೊತೆಗೆ ಭೇಟಿ ಆದಂತಹ ಸಂದರ್ಭದಲ್ಲಿ ಏನಾದರೂ ಮಾತುಕತೆ ಕೂಡ ಆಯ್ತಾ? ಆ ಸಂದರ್ಭದಲ್ಲೂ ಕೂಡ ಅವರು ಸ್ಮೈಲ್ ಮಾಡ್ತಾ ಇದ್ದಾರೆ. ಇದು ಏನು ಸೂಚನೆಯನ್ನ ನೀಡ್ತಾ ಇದೆ? ಏನಿದೆ ಕಂಪ್ಲೀಟ್ ಮಾಹಿತಿ? ಖಂಡಿತ ಕುಸುಮ, ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಸಹಜವಾಗಿ ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಎಐಸಿಸಿ ವತಿಯಿಂದ ಮತ ಕಳವಿನ ವೋಟ್ ಚೋರಿ ಅಭಿಯಾನ ಏನಿದೆ, ಪ್ರತಿಭಟನಾ ಸಮಾವೇಶಕ್ಕೆ ಇಡೀ ದೇಶಾದ್ಯಂತ ಎಲ್ಲ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಈಗಾಗಲೇ ದೆಹಲಿಗೆ ಆಗಮಿಸಿದ್ದಾರೆ. ಸಹಜವಾಗಿ ಕರ್ನಾಟಕದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು 2,500-3 ಸಾವಿರ ಜನ ಕಾರ್ಯಕರ್ತರು, ಪ್ರಮುಖ ಹಿರಿಯ ನಾಯಕರು, ಸಚಿವರು, ಸಂಸದರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಬಂದಿದ್ದಾರೆ. ಸಹಜವಾಗಿ ಡಿಕೆ ಶಿವಕುಮಾರ್ ದೆಹಲಿಯ ಕರ್ನಾಟಕ ಭವನದಲ್ಲಿ ತಂಗಿದ್ರು, ವಾಸ್ತವ್ಯವನ್ನು ಹೂಡಿದ್ರು. ಅದಾದ ಬಳಿಕ ಇಂದಿರಾ ಗಾಂಧಿ ಭವನಕ್ಕೆ ಕಾಂಗ್ರೆಸ್ ಕಚೇರಿಗೆ ಹೋಗುವಂತ ಸಂದರ್ಭದಲ್ಲಿ ಅವರು ಕರ್ನಾಟಕ ಭವನದಿಂದ ಕೆಳಗಡೆ ಇಳಿಯುವಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಜೊತೆಗೆ ಅವರ ಬೆಂಬಲಿಗರೆಲ್ಲರೂ ಕೂಡ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಹ ಘೋಷಣೆಯನ್ನ ಕೂಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದಂತಹ ದೃಶ್ಯಾವಳಿಗಳು ಕೂಡ ತಾವು ಗಮನಿಸಿದ್ರಿ. ಸಹಜವಾಗಿ ಅಂತಹ ಒಂದು ಸನ್ನಿವೇಶವನ್ನ ಬೆಂಬಲಿಗರು ಜೊತೆಗೆ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಯೂ ಕೂಡ ಈ ರೀತಿಯಾದಂತಹ ಸ್ಲೋಗನ್ಗಳನ್ನ ಅವರು ಕೂಡ ಕೇಳಿರುವಂತದ್ರಿಂದ ಸಹಜವಾಗಿ ಅವರ ಮುಖದಲ್ಲಿ ಸ್ವಲ್ಪ ಖುಷಿಯನ್ನ ವ್ಯಕ್ತಪಡಿಸಿರುವಂತದನ್ನ ಕಾಣಬಹುದಾಗಿದೆ. ಅದಾದ ಬಳಿಕ ದೆಹಲಿಯ ಇಂದಿರಾ ಗಾಂಧಿ ಭವನದಲ್ಲಿ ಆಯೋಜನೆ ಮಾಡಿದಂತಹ ಭೋಜನ ಕೂಟವೇನಿತ್ತು, ಕಾಂಗ್ರೆಸ್ ವತಿಯಿಂದ ಬಹುತೇಕ ಎಲ್ಲ ಸಿಸಿ ಸದಸ್ಯರಿರ್ಬೋದು, ಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಕಾರ್ಯದರ್ಶಿಗಳು, ಹೀಗೆ ಪ್ರಮುಖ ಕಾಂಗ್ರೆಸ್ ನಾಯಕರುಗಳಿಗೆ ಭೋಜನ ಕೂಟವನ್ನು ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿ ಎಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ನಿಂದ ಹಿಡಿದು ಮುಖ್ಯವಾಗಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ಪ್ರಿಯಾಂಕಾ ವಾದ್ರಾ, ಹೀಗೆ ಹಲವು ಪ್ರಮುಖ ಗಣ್ಯ ಕಾಂಗ್ರೆಸ್ ಏನಿದ್ರು ಎಲ್ಲರೂ ಕೂಡ ಒಂದು ಭೋಜನ ಕೂಟದಲ್ಲಿ ಭಾಗಿಯಾಗಿದ್ರು. ಸಹಜವಾಗಿ ಪಿಸಿಸಿ ಅಧ್ಯಕ್ಷರು ಮತ್ತು ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಭೋಜನ ಕೂಟದಲ್ಲಿ. ಆ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಭೇಟಿಯಾಗಿದ್ದಾರೆ. ಅವರ ಜೊತೆ ಉಭಯ ಕುಶಲೋಪರಿಯನ್ನ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಕೂಡ ಲಭ್ಯವಾಗ್ತದೆ. ಇದನ್ನ ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ರಾಜಕೀಯ ಮಾತುಕತೆಗಳನ್ನ ಈ ಒಂದು ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ನಿರೀಕ್ಷೆ ಮಾಡೋದಂಥದ್ದು ತೀರಾ ಕಡಿಮೆ. ಆ ನಿಟ್ಟಿನಿಂದಾಗಿ ಇವತ್ತಿನ ಒಂದು ರ್ಯಾಲಿಯ ಬಗ್ಗೆ ಎಲ್ಲರೂ ಕೂಡ ಇಂದಿರಾ ಗಾಂಧಿ ಭವನಕ್ಕೆ ಸೇರ್ತಾರೆ. ಅದಾದ ಬಳಿಕ ಅಲ್ಲಿಂದ ಬಸ್ ಮೂಲಕವಾಗಿ ರಾಮಲೀಲಾ ಮೈದಾನಕ್ಕೆ ಒಟ್ಟಿಗೆ ಪ್ರಮುಖ ಎಲ್ಲ ನಾಯಕರುಗಳು ಕೂಡ ವೇದಿಕೆಗೆ ಹೋಗುವಂತಹ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಕಾಂಗ್ರೆಸ್ ವತಿಯಿಂದ ಮಾಡಲಾಗಿದೆ. ಹಾಗಾಗಿ ಒಟ್ಟಿಗೆ ಸೇರಿ ಇಡೀ ದೇಶದ ಜನತೆ ಗಮನವನ್ನ ಸೆಳೆಯುವಂಥದ್ದು ವೋಟ್ ಚೋರಿ ಆಗಿರುವ ಕುರಿತಾಗಿ ಇದುವರೆಗೆ ಹೋರಾಟ ಆಗಿರುವಂಥದ್ದು, ಜೊತೆಗೆ ಮುಂದೆ ಯಾವ ರೀತಿಯ ಹೋರಾಟ ಹೋಗಲಿದೆ, ಯಾವ ದಿಕ್ಕನ್ನ ತೆಗೆದುಕೊಳ್ಳಲಿದೆ, ಇದರ ಬಗ್ಗೆ ಕೂಡ ಅರಿವನ್ನು ಮೂಡಿಸುವಂತಹ ಕೆಲಸ ಇದೀಗ ಕಾಂಗ್ರೆಸ್ ವತಿಯಿಂದ ಆಗ್ತಾ ಇದೆ. ಎಸ್ ಸಂತೋಷ್, ಹಾಗೆ ಹೋಲ್ಡಲ್ಲಿರಿ.